ಹುಡುಗ ಮತ್ತು ಹಿಂದುಳಿದ ವರ್ಗದ ಹುಡುಗ ಅವನು ಸುಮಾರು 20 ವರ್ಷದಿಂದ ಉಳ್ಳಳ್ಳಿ ನಾಟಕ ಕಚೇರಿಯಲ್ಲಿ ಕೆಲಸ ಮಾಡ್ತಾಯಿದ್ದ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದ. ಯಾವುದೇ ಅವನ ಮೇಲೆ ಅಲಿಗೇಷನ್ ಇರಲಿಲ್ಲ. ಆದರೂ ಕಾರಣಾಂತರದಿಂದ ಈ ಶಿವಕುಮಾರ್ ಬಂದು ಸುಮಾರು 2 ವರ್ಷಗಳ ಹಿಂದೆ ಬಂದು ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡ ನಂತರ ಇವನಿಗೆ ಪ್ರತಿನಿತ್ಯ ಕಿರುಕುಳ ಕೊಡ್ತಾಯಿದ್ರು. ಮತ್ತು ಸರಿಯಾದ ದಾಖಲಾತಿಗಳಿಲ್ದರೂ ಕೆಲವು ರಿಯಲ್ ಎಸ್ಟೇಟ್ ಉದ್ಯಮಿಗಳ ಸೇರ್ಕೊಂಡು ಪದೇ ಪದೇ ಆ ದಾಖಲಾತಿಗಳನ್ನ ತಿದ್ದುಪಡಿ ಮಾಡು ಅಂತ ಹೇಳೋದು, ಮತ್ತು ಇವತ್ತು ಕೊಡ್ಬೇಕಾದ್ರೆ ಇವತ್ತೇ ಕೊಡು ಅಂತ ಹೇಳೋದು. ಅದಕ್ಕೆಲ್ಲ ಟೈಮಿಂಗ್ಸ್ ಇರುತ್ತೆ. ಒಂದು ಆರ್ ಟಿ ಸಿ ತಗೋಬೇಕಾದ್ರೆ, ಒಂದು ಚೆಕ್ ಬಂದಿ ತಗೋಬೇಕಾದ್ರೆ, ಒಂದು ಸ್ಕೆಚ್ ತಗೋಬೇಕಾದ್ರೆ ಒಂದು 6-10 ದಿವಸ ಅಂತ ಟೈಮ್ ಇರುತ್ತೆ. ಆ ಟೈಮ್ ಕೊಡ್ದೇ ಇಮಿಡಿಯೇಟಾಗಿ ಕೊಡ್ಬೇಕು ಅಂತ ರಿಯಲ್ ಎಸ್ಟೇಟ್ ಜೊತೆ ಸೇರ್ಕೊಂಡು ದಿನ ಗಲಾಟೆ ಮಾಡ್ತಾಯಿದ್ರು. ಅದನ್ನೆಲ್ಲ ನಮ್ಮ ಜೊತೆ ಹೇಳ್ತಿದ್ದ. ಮತ್ತು ಸುಮಾರು ಸರಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡ, ಸರ್ ನಾನು ಅಂಗವೈಕಲ್ಯದ್ದೀನಿ, ಇಷ್ಟೆಲ್ಲ ಟಾರ್ಚರ್ ಕೊಟ್ಟರೆ ನಾನು ಕೆಲಸ ಮಾಡೋದು ಹೆಂಗೆ ಸರ್ ಅಂತ ಹೇಳ್ತಿದ್ದ. ಕೆಲಸ ಮಾಡೋಕ್ಕಾದ್ರೆ ಮಾಡು, ಇಲ್ಲಾಂದರೆ ಹೋಗು ಅಂತ ಸುಮಾರು ದಿನದಿಂದ ಬೈತಾ ಇದ್ದ. ಅದಾದರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ತಿದ್ದ. ಮತ್ತು ಈ ಅಧಿಕಾರಿ ತುಂಬ ವರ್ಷದಿಂದ, ಒಂದು 4-5 ವರ್ಷದಿಂದ ಲೋಕಲೇ ಆಗಿರೋದ್ರಿಂದ ಎಲ್ಲರ ಅಭಿಪ್ರಾಯಗಳು ಮತ್ತು ಇದು ವೀಕ್ನೆಸ್ಗಳೆಲ್ಲ ಗೊತ್ತು. ಯಾರ ಜೊತೆ ಏನು ಮಾಡ್ಬೇಕು, ಹೆಂಗೆ ಮಾಡ್ಬೇಕು ಅಂತೆಲ್ಲ. ಈಗ ನಮ್ಮ ಹುಡುಗನಿಗೂ ಸಹ ಆ ರೀತಿ ಒಂದು ಕಿರುಕುಳ ಕೊಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಹೋದ. ಇವನು ಅದಕ್ಕೆ ಒಪ್ತಿರಲಿಲ್ಲ. ಕಾನೂನು ಬಾಹಿರವಾಗಿ ಕೆಲಸ ಮಾಡೋಕ್ಕೆ ಒಪ್ತಿರಲಿಲ್ಲ. ಅದನ್ನೇ ಒಂದು ನೆಪ ಇಟ್ಕೊಂಡು ಇವನಿಗೆ 8 ತಿಂಗಳಿಂದ ಸಂಬಳನೂ ಕೂಡ ಕೊಟ್ಟಿಲ್ಲ. ಸಂಬಳ ಕೇಳಿದ್ರೆ ಯಾವ ಕೆಲಸ ದುಡ್ಡಿಲ್ಲ, ಹಂಗೆ ಹಿಂಗೆ ಏನೇನೋ ಕಥೆಗಳು ಹೇಳೋದು. ಮತ್ತು ಸುಮಾರು ಸರಿ ಅಧಿಕಾರಿಗಳಿಗೂ ಹೇಳಿದೆ, ಪಾಪ ಹಿಂಗೆ ನಂಗೆ ಸಂಬಳ ಆಗಿಲ್ಲ ಅಂತ. ಆದರೂ ಕೂಡ ಯಾವುದೂ ಲೆಕ್ಕಿಸದೆ ದಿನನಿತ್ಯ ಕಿರುಕುಳ ಕೊಟ್ಕೊಂಡೇ ಬರ್ತಿದ್ರು. ನಾವೇನು ಮಾಡಿದೋ ಅಂತ ಅವರನ್ನ ಬಂದು ಎಲ್ಲ ಹೇಳ್ತಿದ್ದೆ ಹಿಂಗೆ ಅಂತ. ಅದಕ್ಕೆ ನಾವು ಹೇಳೋದು, ಕೆಲವೊಂದಪ್ಪ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗು, ಏನು ಇವತ್ತು ಬೈತಾನೆ ನಾಳೆ ಸರಿಯಾಗ್ಬೋದು ಅಂತ ನಾವು ಹೇಳ್ತಾಯಿದ್ದೆವು. ಆದರೆ ಏಕಾಏಕಿ ಮೊನ್ನೆ ಒಂದು ವಾರದಿಂದ ಏನು ಮಾಡ್ಯವ್ರೆ, ಸರಿ ಕೆಲಸ ಮಾಡೋಕ್ಕೆ ಬಿಡ್ದೇನೆ ಆಚೆ ಕಳಿಸೋದು, ಅಲ್ಲೂ ಇತ್ತಕಬ ಅಂತ ಹೇಳೋದು, ನೀವು ಡ್ಯೂಟಿ ಬಿಟ್ಟು ಹೊಂಟೋಗು ಅಂತ ಹೇಳೋದು ಎಲ್ಲ ಮಾಡ್ತಾಯಿದ್ದ. ಫಿಸಿಕಲ್ ಹ್ಯಾಂಡಿಕ್ರಾಫ್ಟ್ ಆದ್ರೂ ಕುಂತ್ಕೊಂಡು ಅವ್ನಿಗೆ ನಡಿಬೇಕಾದ್ರೆ ಸಪೋರ್ಟ್ ಬೇಕು. ಒಬ್ಬನೇ ನಡಿಯೋಕ್ಕಾಗ್ತಿರ್ಲಿಲ್ಲ, ಇಬ್ಬರು ಕರ್ಕೊಂಡು ಹೋಗ್ಬೇಕು. ಆ ಥರ ಸ್ಥಿತಿಲಿದ್ರು ಅವ್ರು ಅಟೆಂಡ್ ಕಳಿಸ್ಬಿಟ್ಟು ಕರ್ಕಬ ಅವ್ನಿಗೆ ಆಫೀಸ್ಗೆ ಅಂತ ಹೇಳೋದು. ನಡ್ಕೊಂಡು ಹೋಗೋಕ್ಕಾಗಿಲ್ಲ ಅಂದ್ರೂ ಬೇಕು ಅಂತಾನೆ. ಅದೆಲ್ಲ ಸಹಿಸ್ಕೊಂಡು ಹೆಂಗೆ ಮಾಡ್ಕೊಂಡು ಬಂದಿದ್ದೆ. 20 ವರ್ಷದಿಂದ ಮಾಡೋನೆ ಪಾಪ. 20 ವರ್ಷದಿಂದ ಏನೂ ಸಮಸ್ಯೆ ಇರಲಿಲ್ಲ. ಈ ಶಿವಕುಮಾರ್ ಬಂದ ಮೇಲೆ ಬೇಕು ಅಂತಲೇ ಈ ಥರ ಕಿರಿಕ್ ಕೊಟ್ಟು ಅವ್ರ ಕಡೆಯವ್ರು ಯಾರು ಹುಡುಗ ಸೇರಿಸ್ಕೊಂಡು ಕೇಸ್ಕೊಳ್ಳೋಕ್ಕೆ ಬಿಟ್ಟು ಕೆಲಸ ಬಿಟ್ಟು ಹೋಗಲಿ ಅಂತ ಉದ್ದೇಶಕ್ಕೋಸ್ಕರ ಮಾಡ್ತಾಯಿದ್ರು. ಮತ್ತು ಈ ಹಿಂದೆ ಅವ್ರ ಆಫೀಸಲ್ಲೂ ಕೂಡ ಬೇರೆ ಒಬ್ಬರಿಗೆ ಒಂದು ಲೈಂಗಿಕ ಕಿರುಕುಳ ಏನೇನೋ ಸಮಸ್ಯೆಗಳಾಗಿ ಅದು ಒಂದು ಹಗರಣ ನಡೆದಿತ್ತು. ಇವ್ರ ಮೇಲೆ ದೂರದಾರಾಗಿ ಅದು ಹಂಗೆ ಆಫೀಸ್ ಲೆವೆಲ್ ಏನೋ ಮಾಡಿ ಕಮಿಟ್ಮೆಂಟ್ ಮಾಡಿ ಇನ್ನೊಂದು ಸರಿ ಆಗಲ್ಲ ಅಂತ ಅಪಾಲಜಿ ತಗೊಂಡು ಏನೋ ಮಾಡಿದ್ರು. ಅದನ್ನು ಇವನಿಗೆ ಮುಚ್ಚಾಕ್ಬಿಟ್ರು. ಈಗ ಪುನಃ ಏಕಾಏಕಿ ಮತ್ತು ಒಬ್ಬ ಹಿಂದುಳಿದ ವರ್ಗದ ಹುಡುಗನಿಗೆ ದಿನನಿತ್ಯ ಟಾರ್ಚರ್ ಕೊಟ್ಟು 8 ತಿಂಗಳು ಸಂಬಳ ಕೂಡ ಕೊಟ್ಟಿಲ್ಲ ಅವನಿಗೆ. ಮತ್ತು ಆ ಫ್ಯಾಮಿಲಿ ಅವನ್ನೇ ನಂಬ್ಕೊಂಡು ಸುಮಾರು ಒಂದು 10 ಜನ, ಒಂದು 8 ಜನ ಅವರೇ. ಒಂದು ಸ್ಕೂಲ್ ಮಕ್ಕಳು ಫೀಸ್ ಆಗಿರ್ಬೋದು, ಒಂದು ಇದಾಗಿರ್ಬೋದು, ಏನಾಗಿರ್ಬೋದು, ಅವ್ನಿಗೆ ಯಾವುದೇ ಬೇರೆ ಸೋರ್ಸ್ ಇಲ್ಲ. ಕೆಲಸ ಬಿಟ್ಟರೆ ಪಾಪ ಇದೂ ಇಲ್ಲ, ಬೇರೆ ಕೆಲಸನೂ ಮಾಡೋಕ್ಕಾಗಲ್ಲ ಅವನಿಗೆ. ಇಷ್ಟೆಲ್ಲ ಇಟ್ಕೊಂಡು ಕೂಡ ನಾವು ಸುಮಾರು ಸಲ ಹೇಳಿದ್ವಿ, ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಹೋಗಪ್ಪ ಅಂತ. ಆದರೂ ಕೊನೆಗೂ ಅವರು ಏನು ಮಾಡೋರೆ, ಇವನಿಗೆ ರೆಸ್ಪಾನ್ಸ್ ಮಾಡ್ತಾನೆ ಇರಲಿಲ್ಲ. ಅವ್ನಿಗೇನಂದ್ರೆ ಕೆಲಸದಿಂದ ಬಿಡಬೇಕು, ತೆಗೆಯಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ದು. ಅದನ್ನೇ ಸರ್, ಈಗ ಸಮಾಜದಲ್ಲಿ ಈಗ ಹಿಂದುಳಿದ ವರ್ಗದ ಆಗಿರ್ಬೋದು, SC/ST ಹುಡುಗರುಗಳಾಗಿರ್ಬೋದು, ಈಗ ಯಾವ ಥರ ಕೆಲಸ ಮಾಡಬೇಕು ಅನ್ನೋದಂದ್ರೆ ಕಷ್ಟ. ಈಗ ಪಾಪ ಅವನಿಗೆ ಎಜುಕೇಷನ್ ಮತ್ತು 20 ವರ್ಷದಿಂದ ಅವ್ನಿಗೇನು ಸಮಸ್ಯೆ ಇಲ್ಲ. ಒಳ್ಳೆ ಕಂಪ್ಯೂಟರ್ ನಾಲೆಡ್ಜೆಲ್ಲ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ಕೊಂಡು ಇಡೀ ಒಳ್ಳೊಳ್ಳೆ ಒಬ್ಬಳಿಲೆಲ್ಲ ಒಳ್ಳೆ ಹೆಸರಿತ್ತು ಅವನಿಗೆ, ಚೆನ್ನಾಗಿ ಕೆಲಸ ಮಾಡ್ತಿದ್ದ. ಇವರು ಯಾವ ರೀತಿ ತೊಂದರೆ ಕೊಡ್ತಾರೆ ಅನ್ನೋದನ್ನು ನಾವೀಗ ಮೇಲಧಿಕಾರಿಗಳಿಗೆ ನಮಗೂ ತಗೊಂಡ್ಬಂದ್ವಿ. MLA ಅವ್ರಿಗೆ ಇದು ಮಾಡಿದ್ದಾರೆ. ಆದರೂ ಕೂಡ ಅವನ ಮೇಲೆ ಕಾನೂನು ರೀತಿ ಕ್ರಮ ಕೊಡಲಿಲ್ಲ ಅಂದರೆ ನಾವು ಇಡೀ ಉಗ್ರ ಹೋರಾಟ ಮಾಡ್ತೀವಿ. ಎಲ್ಲ ಅಧಿಕಾರಿಗಳು ತಗೊಬಂದು ನಾವು ನಾಳೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದು ಬಂಧಿಸಿ ಅವನ್ನ ಅರೆಸ್ಟ್ ಮಾಡಿ ತನಿಖೆ ಮಾಡಿ ಅದು ಏನಾಯಿತು, ಏನಕ್ಕೆ ಮಾಡಿದ್ದಾರೆ ಅಂತ ನಾವು ಆಗ್ರಹಿಸ್ತೀವಿ ಸರ್. ಡೆತ್ ನೋಟ್ ಬರ್ದಾರೆ. ಡೆತ್ ನೋಟ್ ಬರೆದು 3:30-4 ಗಂಟೆಗೆ ಮನೆಯಿಂದ ಹೋಗಿ ಡೆತ್ ನೋಟ್ ಬರೆದು ಆಫೀಸ್ ಮುಂದೆ ನೋಡಿ, ಅವ್ನಿಗೆ ಎಷ್ಟು ಬೇಕು ಅಂದಿಲ್ಲ, ಅಕಸ್ಮಾತ್ ಬೇರೆ ಸತ್ತೋಗ್ಬೇಕು ಅಂದಿರೋ ಅವ್ನು ಬೇರೆ ಕಡೆಯೆಲ್ಲ ಹೋಗಾಗಿತ್ತು. ಆಫೀಸ್ ಮುಂದೆ ಹೋಗಿ ಅಲ್ಲೇ ಕೂತ್ಕೊಂಡು ಬರೆದು ಅವನು ಸ್ಟೇಟಸಲ್ಲಿ ಹಾಕ್ಕೊಂಡು ಇದಾಗಿರೋದು. ಈಗ ನಮಗೇನಾಗಿದೆ ಅಂದರೆ ಸರ್, 2 ಅವರ್ಸಲ್ಲೇ ಅವ್ನು ಎಕ್ಸ್ಪರ್ಟ್ ಆಗ್ಬಿಡೋಣ. ಅದು ಎಂತ ಅನುಮಾನ ಅಂತಂದರೆ ಅದು ಕೊಲೆನೋ ಆತ್ಮಹತ್ಯೆನೋ ಇನ್ನೂ ನಮಗೆ ಕನ್ಫರ್ಮ್ ಆಗಬೇಕು. ಈ ಡಾಕ್ಟರ್ಸ್ ರಿಪೋರ್ಟ್ಸ್ ಬಂದಮೇಲೆ ಗೊತ್ತಾಗೋದು. ಯಾಕಂದರೆ 2 ಅವರ್ಸಲ್ಲಿ ಎಂಥ ಪಾಯ್ಸನ್ ತಗೊಂಡ್ರು ಅಟ್ಲೀಸ್ಟ್ ಒಂದು 6 ಗಂಟೆ 8 ಗಂಟೆ ಮೇಲೆ ಇರ್ತಾರೆ. 2 ಅವರ್ಸಲ್ಲೇ ಸತ್ತೋಗೋಣ ಅಂದರೆ ಅದು ನಮ್ಗೆ ಅನುಮಾನ ಆಗಿದೆ.